ಇವು ಕೇವಲ ಕಾಗದದ ಪುಟಗಳಲ್ಲ, ಪ್ರತಿಯೊಂದು ಪುಸ್ತಕನೂ ಒಂದು ಹೊಸ ಆಲೋಚನೆ, ಒಂದು ಹೊಸ ಅನುಭವ ಮತ್ತು ಒಂದು ಹೊಸ ದೃಷ್ಟಿಕೋನ ಕೊಡುತ್ತೆ ನಮಗೆ. ಒಂದು ಪುಸ್ತಕ ಕೈಗೆ ತೊಗೊಂಡ್ರೆ ಮನಸ್ಸು ತುಂಬ ನಿಧಾನ ಆಗುತ್ತೆ, ನಾವು ಯೋಚನೆ ಮಾಡಲಿಕ್ಕೆ ಆರಂಭ ಮಾಡ್ತೀವಿ. ಅದೇ ಪುಸ್ತಕಗಳು ನಮ್ಮ ಜೀವನ ಕಟ್ಕೊಳ್ಳೋದ್ರಲ್ಲಿ ಎಷ್ಟು ಪಾತ್ರ ವಹಿಸುತ್ತೆ ಅಂತ ನಾನೇನು ಸ್ಪೆಷಲಾಗಿ ಹೇಳೋ ಅವಶ್ಯಕತೆ ಇಲ್ಲ. ಅಂಥದ್ರಲ್ಲಿ ಇವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಬರುತ್ತೆ ಅಂದರೆ ಅದಕ್ಕಿಂತ ಇನ್ನು ಖುಷಿ ಪಡೋ ವಿಚಾರ ಅಂತೂ ಇಲ್ಲವೇ ಇಲ್ಲ. ಈಗ ಆಲ್ರೆಡಿ ಕ್ಲಿಯರ್ ಆಗಿರೋಂಥ ಎಕ್ಸಾಮ್ಸಲ್ಲಿ ಇದರಲ್ಲಿ ಬಹಳ ಪುಸ್ತಕಗಳು ನನಗೆ ಅನುಕೂಲ ಆಗಿದೆ. ಅಂದರೆ ನಾನು ಇಲ್ಲಿ ಏನು ಹೇಳ್ತಿದ್ದೀನಿ ಈ ವಿಡಿಯೋಲಿ ಅಂದರೆ, ಇವನ್ನೇ ಓದಬೇಕು, ಇವನ್ನ ಓದಿದ್ರಷ್ಟೇ ಕೆಲಸ ಸಿಗುತ್ತೆ ಅಥವಾ ಸರ್ಕಾರಿ ಕೆಲಸ ನಮ್ಮದಾಗುತ್ತೆ ಅಂತ ಅಲ್ಲ. ಆದರೆ ನಾನು ಏನೇನು ಮಾಡಿದ್ದೀನಿ, ನಾನು ಯಾವ ರೀತಿ ಬುಕ್ಸ್ ತಗೊಂಡಿದ್ದೀನಿ ಆ್ಯಂಡ್ ಯಾವುದು ಯೂಸ್ ಆಗಿದೆ ನನಗೆ, ಮತ್ತು ಯಾವುದು ನಾನು ಓದೇ ಇಲ್ಲ. ಅಂದರೆ ಇದು ಮಾರ್ಕೆಟಲ್ಲಿ ಎಷ್ಟೊಂದು ಬುಕ್ಸ್ ಬರ್ತಾ ಇರುತ್ತೆ ಹೊಸದು, ಅದು ಚೆನ್ನಾಗಿದೆ, ಈ ಪರೀಕ್ಷೆಗೆ ಇದು ಯೂಸ್ ಆಗುತ್ತೆ, ಆ ಪರೀಕ್ಷೆಗೆ ಇದು ತುಂಬ ಚೆನ್ನಾಗಿದೆ, ಅದಕ್ಕಿಂತ ಇದರಲ್ಲಿ ಬೇರೆ ರೀತಿ ಕೊಟ್ಟಿದ್ದಾರೆ ಅನ್ನೋವಂಥ ಇದಕ್ಕೆ ಉದ್ವೇಗಕ್ಕೆ ನಾವು ಒಳಗಾಗಿ ಎಷ್ಟೊಂದು ಬುಕ್ಸ್ನ ಖರೀದಿ ಮಾಡ್ತೀವಿ. ನಾನು ನಿಜ ಹೇಳ್ತೀನಿ, ಇದರಲ್ಲಿ ತೊಗೊಂಡಿರೋದ್ರಲ್ಲಿ ನಾನು ಹಲವಾರು ಬುಕ್ಸ್ ಓದೇ ಇಲ್ಲ. ಸುಮ್ಮನೆ ಆ ಬುಕ್ಕು ಚೆನ್ನಾಗಿದೆ ಅನ್ನೋ ರಿವ್ಯೂ ನೋಡಿಬಿಟ್ಟು ತೊಗೊಂಡಿರೋಂಥ ಪುಸ್ತಕಗಳು ಎಷ್ಟೊಂದಿದೆ. ಒಂದೇ ಸಬ್ಜೆಕ್ಟಿಗೆ ಮಲ್ಟಿಪಲ್ ಸೋರ್ಸ್ ಇರೋವಂಥ ಪುಸ್ತಕಗಳು ತುಂಬಾ ಇದೆ. ಸೊ ನಾನಿಲ್ಲೇನು ಹೇಳ್ತಿದ್ದೀನಿ ಅಂದರೆ, ನೀವು ಪುಸ್ತಕಗಳು ನಿಮ್ಗೆ ಅವಶ್ಯಕತೆ ಇದ್ದರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನೇ ಖರೀದಿ ಮಾಡಿ. ಅಂದರೆ ಅದರಲ್ಲೂ ಮುಖ್ಯವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಎಷ್ಟು ಸೋರ್ಸ್ನ ಕಡಿಮೆ ಇಟ್ಕೊತೀವೋ ಅಷ್ಟು ಒಳ್ಳೆಯದು. ಬಿಕಾಸ್ ನಾವು ಅದನ್ನು ರಿವಿಷನ್ ಮಾಡಬೇಕಾಗುತ್ತೆ ಮತ್ತು ಅದನ್ನು ನಾವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಸೇಮ್ ಥಿಂಗ್ನ ನಾವು ಎಕ್ಸಾಮ್ನಲ್ಲಿ ಬರೀಬೇಕಾಗತ್ತೆ. ಅಂದರೆ ಅಷ್ಟನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು. ನಾವೇನು ಓದಿರ್ತೀವಿ ಅದು ಎವ್ರಿಥಿಂಗ್ ನಮಗೆ ಎಕ್ಸಾಮಲ್ಲಿ ನೆನಪು ಬರಬೇಕಲ್ವ. ಸೊ ಆದ್ದರಿಂದ ಸಿಂಗಲ್ ಸೋರ್ಸ್ ಇದ್ದರೆ ತುಂಬ ಉತ್ತಮ. ನಾನಿಲ್ಲಿ ಸಬ್ಜೆಕ್ಟ್ ವೈಸ್ ತೋರಿಸ್ತೀನಿ ನೋಡಿ. ಇವು ಬೇಸಿಕ್ ಬುಕ್ಸು, ಅಂದರೆ ಈಗ ಹೈಸ್ಕೂಲ್ ಬುಕ್ಸ್ ಬರುತ್ತೆ, ಒಂದು 11th and 12th ಏನು ನಮ್ಗೆ ಉಪಯೋಗ ಆಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದರೆ ಸೋಷಿಯಲ್ ಸೈನ್ಸು ಮತ್ತು ವಿಜ್ಞಾನ ಅಂದರೆ ಸೈನ್ಸ್ ಬುಕ್ಸು, ಅವು ತುಂಬ ಯೂಸ್ ಆಗುತ್ತೆ. ಸೊ ಅವನ್ನ ಬೇಸಿಕ್ಸ್ ಬುಕ್ಸು ಕಂಪಲ್ಸರಿ. ಈವನ್ ನೀವು PCVA ಪ್ರಿಪೇರ್ ಆದರೂ ಅಷ್ಟೇ, KS ಅಥವಾ IAS ಪ್ರಿಪೇರ್ ಆದರೂ ಅಷ್ಟೇ ಈ ಪುಸ್ತಕಗಳು ಮುಖ್ಯ. ನನಗಿದು ತುಂಬ ಹೆಲ್ಪ್ ಆಗಿದೆ. ಅದ್ರ ಜೊತೆ ಈಗ ಜಿಯೋಗ್ರಫಿ ಬುಕ್ಸ್ ಇದು ನೋಡಿ, ನಾನು ಜಿಯೋಗ್ರಫಿಗೆ ಎಷ್ಟೊಂದು ಮಲ್ಟಿಪಲ್ ಬುಕ್ಸ್ ಇಟ್ಕೊಂಡಿದ್ದೀನಿ. ಅಂದರೆ ಒಂದೊಂದು ಸರಿ ಒಂದೊಂದು ಚೆನ್ನಾಗಿದೆ ಅನಿಸುತ್ತೆ. ಅದನ್ನು ಹೊಸ ಪುಸ್ತಕಗಳನ್ನ ಖರೀದಿ ಮಾಡಬೇಕು ಅನ್ನೋ ಇಷ್ಟ ಯಾವಾಗಲೂ ಇದ್ದೇ ಇರುತ್ತಲ್ಲ. ಇದು ಚೆನ್ನಾಗಿದೆಯೇನೋ, ಈ ಬುಕ್ಕಲ್ಲಿ ಲಾಸ್ಟ್ ಎಕ್ಸಾಮ್ಸಲ್ಲಿ ಏನೋ ಚೆನ್ನಾಗಿ ಬಂದಿರಲಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾವು ಖರೀದಿ ಮಾಡ್ತಾನೆ ಇರ್ತೀವಿ. ಆ ತಪ್ಪು ನೀವು ಮಾಡಬೇಡಿ. ಇದು ಕಾನ್ಸ್ಟಿಟ್ಯೂಷನ್ ಬುಕ್ಸು. ಎಲ್ರಿಗೂ ಗೊತ್ತು ಗಂಗಾಧರ್ ಅವ್ರ ಪುಸ್ತಕ ಕನ್ನಡದಲ್ಲಿ ಚೆನ್ನಾಗಿದೆ ಅಂತ. ಆ್ಯಂಡ್ ಲಕ್ಷ್ಮೀಕಾಂತ್ ಅವ್ರ ಬುಕ್ಕು ಇಂಗ್ಲೀಷ್ ವರ್ಷನಲ್ಲಿ ಚೆನ್ನಾಗಿದೆ. ಈ 2 ಪುಸ್ತಕನೂ ನಾನು ಓದಿದ್ದೀನಿ. ಡಿಪೆಂಡಿಂಗ್ ನಿಮ್ಗೆ ಯಾವ ಲ್ಯಾಂಗ್ವೇಜು ಕಂಫರ್ಟಬಲ್ ಇದ್ದರೆ ಅದನ್ನು ನೀವು ಆಪ್ಟ್ ಮಾಡ್ಕೋಬೋದು. ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಲ್ಯಾಂಗ್ವೇಜ್ ಇಸ್ ನಾಟ್ ಎ ಬ್ಯಾರಿಯರ್. ಅದೇ ರೀತಿ ಎಕಾನಮಿಗೆ ನಾನು ಇವರು ಗರ್ನಿ ಕೃಷ್ಣಮೂರ್ತಿ ಅಂತ ಬರ್ತಾರಲ್ಲ, ಅವು ಸರ್ ಬುಕ್ ಒಂದು, ಆ್ಯಂಡ್ KM ಸುರೇಶ್ ಅವ್ರದ್ದು ಒಂದ್ಸರಿ ರೆಫರ್ ಮಾಡಿದ್ದೆ. ನಂಗೆ ಇಂಗ್ಲೀಷಲ್ಲಿ ಅಷ್ಟು ಚೆಂದ ಅನ್ನಿಸ್ಲಿಲ್ಲ ಎಕಾನಮಿ ಓದೋದು. ಸೊ ಅದರಿಂದ ಅದನ್ನು ತೊಗೊಂಡಿದ್ದೆ. ಇದು ಎನ್ವಿರಾನ್ಮೆಂಟ್ ಬುಕ್ಕು ನೋಡಿ. ಇದು 2 ಭೈರಪ್ಪ ಸರ್ ಅವ್ರ ಬುಕ್ಕೇನೆ. ಇದಕ್ಕಿಂತ ನನಗೆ ಈ ಬುಕ್ ತುಂಬ ಇಷ್ಟ ಆಗಿದೆ. ಅದು ಸ್ವಲ್ಪ ನನಗೆ ಕಾಂಪ್ಲಿಕೇಟ್ ಅನಿಸುತ್ತೆ ಓದೋಕ್ಕೆ. ಸೊ ಈ ಬುಕ್ ಮಾತ್ರ ತುಂಬ ಚೆನ್ನಾಗಿದೆ. ಅಂದರೆ ರ್ಯಾಪರ್ ನೋಡ್ಕೊಳ್ಳಿ. ಈಗ ಯಾವ ರೀತಿ ಎಡಿಷನ್ ಅಂದರೆ ನ್ಯೂ ಎಡಿಷನ್ ಯಾವ ರೀತಿ ಬರ್ತಿದೆಯೋ ನಂಗೆ ಗೊತ್ತಿಲ್ಲ. ಇದು ಆಲ್ಮೋಸ್ಟ್ ಲಾಸ್ಟ್ ಇಯರ್ ಏನೋ ತೊಗೊಂಡಿದ್ದು ನಾನು. ಸೊ ಇದು ಸ್ವಲ್ಪ ಓದಲಿಕ್ಕೆ ಇಂಟ್ರೆಸ್ಟು ಬರ್ತಿಲ್ಲ, ಜೊತೆಗೆ ಕಾಂಪ್ಲಿಕೇಟ್ ಅನ್ನಿಸ್ತಿದೆ. ಬಟ್ ಈ ಬುಕ್ಕು ನಮಗೆ ಎಷ್ಟು ಎಕ್ಸಾಮ್ಸಿಗೆ ಏನು ಬೇಕು, ಏನು ಇನ್ಫಾರ್ಮೇಷನ್ ಬೇಕು, ಕಾನ್ಸೆಪ್ಚುಯಲ್ ಕ್ಲಾರಿಟಿಗೆ ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅಷ್ಟು ಇದರಲ್ಲಿ ಚೆನ್ನಾಗಿದೆ. ಸೊ ಇದೊಂದು ಸರಿ ನೀವು ನೋಡ್ಬೋದು. ಅದೇನಾದ್ರು ತೊಗೊಳ್ಳೋದಿದ್ರೆ ಇದನ್ನು ರೆಫರ್ ಮಾಡಿ. ಆ್ಯಂಡ್ ಇದು ಕರ್ನಾಟಕ ಹಿಸ್ಟ್ರಿ ಬುಕ್ಸು. ಇನ್ನು ಇದು ಸದಾಶಿವ ಅವ್ರದ್ದು ಬುಕ್ ಇದೆ. ನಾನು ಅದನ್ನು ಇದರಲ್ಲಿ ರೆಕಾರ್ಡ್ ಮಾಡಲಿಲ್ಲ. ಸೊ ಇದು ಹಿಸ್ಟ್ರಿ ಪಾರ್ಟಲ್ಲಿ ಈ ಬುಕ್ಸ್ನ ನಾನು ರೆಫರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡಿ, ಇದು ಸೈನ್ಸಿಗಂತೂ ನಾನು ಮಾರ್ಕೆಟಲ್ಲಿ ಇರೋದೆಲ್ಲ ನನ್ನ ಹತ್ರನೇ ಇದೆ ಅನ್ನಿಸ್ತಿದೆ ಸೈನ್ಸ್ ಬುಕ್ಸು. ಒಂದು ಸೈನ್ಸ್ ಬುಕ್ ಒಂದು ಸಬ್ಜೆಕ್ಟಿಗೆ 4 ರಿಂದ 5 ಬುಕ್ಸ್ ಇಟ್ಕೊಂಡಿದ್ದೀನಿ. ಬಟ್ ಅದು ಯಾವುದೂ ಓದಲ್ಲ ನಾವು, ಬಟ್ ಇಟ್ಕೊತೀವಿ ಅಷ್ಟೇ.
ಇದೀಗ ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಕೆಲವು ಎಕ್ಸಾಮ್ಸಲ್ಲಿ ಕೊಡ್ತಿದ್ದಾರಲ್ಲ, ಅಂದರೆ PDO ಗ್ರೂಪ್ C ಎಕ್ಸಾಮ್ಸಲ್ಲಿ ಕಮ್ಯುನಿಕೇಷನ್ ಪೇಪರ್ ಇದೆ, ಅಂದರೆ VAO ಅದೆಲ್ಲ ಇದೆಯಲ್ಲ. ಸೊ ಅದಕ್ಕೆ ಯೂಸ್ ಆಗೋ ರೀತಿ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಸೈನ್ಸ್ ಬುಕ್ಸು ಆ್ಯಂಡ್ ಇದರಲ್ಲಿ ಕನ್ನಡ ಒಂದು ಮಿಸ್ ಆಗಿದೆ ಇಲ್ಲಿ ತೋರಿಸೋದು. ಅಂದರೆ ನಾನು KM ಸುರೇಶ್ ಅವ್ರದ್ದು ಕನ್ನಡ ರೆಫರ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಹೈಸ್ಕೂಲ್ ಬುಕ್ಸ್ ಇರುತ್ತಲ್ಲ, ಅಂದರೆ ಇದು ಭಾಷಾಭ್ಯಾಸ ಮತ್ತು ಕವಿ ಪರಿಚಯ, ಅದನ್ನು ಓದ್ಕೊತಾ ಇದ್ದೀನಿ ನಾನು. ಇವು ರಿಮೈನಿಂಗ್ ಬೇರೆ ಬುಕ್ಸು, ಅಂದರೆ ಈಗ ಎಥಿಕ್ಸು, ಅಂದರೆ ಆನ್ಸರ್ ರೈಟಿಂಗ್ ಯಾವ ರೀತಿ KSಗೆ ಆ ರೀತಿ ಬುಕ್ಸ್ ಇವು. ಪುಸ್ತಕಗಳು ಎಲ್ಲನೂ ಚೆನ್ನಾಗೇ ಇರುತ್ತೆ, ಬಟ್ ನಾವು ಓದೋ ರೀತಿ ನಮಗೆ ಗೌರ್ಮೆಂಟ್ ಜಾಬ್ ಬರುತ್ತಾ ಇಲ್ವೋ ಅನ್ನೋದು ಡಿಸೈಡ್ ಮಾಡುತ್ತೆ. ನಾವು ಎಷ್ಟು ಶ್ರದ್ಧೆಯಿಂದ ಓದ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಇದರಲ್ಲಿ. ನಾಳೆಯಿಂದ ವಿತ್ ಟೈಮ್ ಟೇಬಲ್ ನಾನು ಏನು ಓದ್ಕೊತಿದ್ದೀನಿ ಅಂತ ಶೇರ್ ಮಾಡ್ತೀನಿ. ಅಂದರೆ ಅಪ್ಕಮಿಂಗ್ ಎಕ್ಸಾಮ್ಸಿಗೆ ಮೇಯ್ನ್ ಫೋಕಸ್ ಈಸ್ KS ಎಕ್ಸಾಮು. ಈಗ ಆಗಸ್ಟಲ್ಲಿ ಏನು ನೋಟಿಫಿಕೇಷನ್ ಇದೆ ಅಂತ ಹೇಳ್ತಿದ್ರೆ, ಬಿಫೋರ್ ಆಗಸ್ಟೇ ನೋಟಿಫಿಕೇಷನ್ ಬರ್ಬೋದು, ಬಟ್ ಎಕ್ಸ್ಪೆಕ್ಟೇಷನ್ ಈ ಮಂತ್ ಆರ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ನೋಟಿಫಿಕೇಷನ್ ಬರ್ಬೋದು ಅಂತ ಹೇಳ್ತಿದ್ರೆ. ಸೊ ಪ್ರಿಪ್ರೇಷನ್ನು ಸ್ಟಾರ್ಟ್ ಮಾಡಬೇಕಲ್ವ. KS ಪ್ರಿಪ್ರೇಷನ್ ಜೊತೆ ಗ್ರೂಪ್ C ಎಕ್ಸಾಮ್ಸ್ ಬಂದರೆ, ಮಧ್ಯೆ ಯಾವುದಾದ್ರೂ ಎಕ್ಸಾಮ್ಸ್ ಸಿಕ್ಕಿದ್ರೆ ಅದಕ್ಕೆ ಯಾವ ರೀತಿ ಅಪ್ರೋಚು ಮಾಡ್ಕೋಬೇಕು ಅನ್ನೋದು ಒಂದು ಥಿಂಕಿಂಗ್ ಇದೆ. ಅಂದರೆ ಇದೇ ಬೇರೆ ರೀತಿ ಓದಬೇಕಾಗುತ್ತೆ, ಅದೇ ಬೇರೆ ರೀತಿ. ಅಂದರೆ ಕಮ್ಯುನಿಕೇಷನ್ ಪೇಪರ್ ಒಂದು ಆ್ಯಡ್ ಆಗುತ್ತಲ್ವ. ಸೊ ನೋಡೋಣ ಅದನ್ನು ಯಾವ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಂಡು, ಬಟ್ ಓದಬೇಕು, ಅದನ್ನು ಕಂಪ್ಲೀಟ್ ಮಾಡಬೇಕು, ಇದು ಮಾಡಬೇಕು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಇದೇ ರೀತಿ ವಿಡಿಯೋಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಎಕ್ಸಾಮ್ಸ್ ಹತ್ರದಲ್ಲಿದೆ, ನೀವು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.